ನವಲಗುಂದ ತಾಲೂಕಿನ ಚಿಲಕವಾಡ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ಕೋನರೆಡ್ಡಿ ಸಾಹೇಬರು ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಪ್ರಾಥಮಿಕ ಕೃಷಿ ಸಂಘದ ವ್ಯಾಪ್ತಿಯಲ್ಲಿ ರೈತರಿಗೆ ಉತ್ತಮವಾದ ಒಂದು ಎಲ್ಲ ಅನುಕೂಲತೆಗಳನ್ನು ಕೂಡ ರೈತರಿಗೆ KCC ಬ್ಯಾಂಕ್ನಿಂದ, ನಬಾರ್ಡ್ನಿಂದ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕಲ್ಪಿಸಿದ್ದಾರೆ. ಮುಖ್ಯವಾಗಿ 0% ಸಾಲದ ವಿತರಣೆ, ಸಾಲದ ಮರುಪಾವತಿ ಹಾಗೂ ಸಂಘದ ಅಭಿವೃದ್ಧಿ ಬಗ್ಗೆ ಉತ್ತಮವಾದ ಒಂದು ಅಭಿವೃದ್ಧಿಪರ ಚಿಂತನೆಯನ್ನು ಅಧ್ಯಕ್ಷರು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವೀಗ ಪಡೆಯೋಣ. ಈಗ ನಾವೀಗ ಅಧ್ಯಕ್ಷರಾಗಿ ಕರ್ತವ್ಯವನ್ನು ಒಳ್ಳೆಯ ರೀತಿಯಿಂದ ನಿರ್ವಹಿಸುವಂತ ಇದ್ದೇವೆ. ಈಗ ರೈತರಿಗೆ 0% ಸಾಲ ಎಲ್ಲ ವಿತರಣೆ ಮಾಡಿದ್ದೀವಿ. ಮರುಪಾವತಿ ಆಗುತ್ತಿದೆ ಸರ್. ಒಳ್ಳೆಯ ರೀತಿಯಿಂದ ನಮ್ಮ ಕಾರ್ಯದರ್ಶಿನೂ ಅಷ್ಟು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ಎಲ್ಲ ರೈತರು ಸರಿಯಾಗಿ ಸಕಾಲಕ್ಕೆ ಮರುಪಾವತಿ. ಈಗ ನಿಮ್ಮ ಸಂಘದಿಂದ ಇನ್ನು ಹೆಚ್ಚಿನ ರೈತರಿಗೆ ಹೊಸ ಗ್ರಾಂಟ್ ತಂದು ಮಾಡಕತ್ತೀವಿ. ಆದ್ರೆ ಯಾರಿಗೂ KCC ಬ್ಯಾಂಕ್ನವರು ಅದನ್ನ ಇದನ್ನ ಮಾಡ್ಬೋಡ್ರಿ ಕೊಡುವ. ಈಗ ಪ್ರಸಕ್ತ ವರ್ಷ 720 ಕೋಟಿ ಅದು ಸಾಲ ವಿತರಣೆ ಗುರಿ ಹಾಕೊಂಡಿದ್ದಾರೆ ಸರ್ ಅಧ್ಯಕ್ಷರು ಶಿವಕುಮಾರ್ ಗೌಡ್ರು ಪಾಟೀಲ್ ಅವರು. ಈ ಹೊಸ ಸಾಲ ಈಗ ಕಳಿಸ್ತೀವಿ. 4 ವರ್ಷ ಆಯ್ತು, ಒಂದು ಆಗ್ಬೋದು. ಈಗ ಹೊಸ ಗ್ರಾಂಟ್ ಬರೋ ಇದೆ ನಿರೀಕ್ಷೆ ಇದೆ ಸರ್. ಈಗ ನಿಮ್ಮ KCC ಬ್ಯಾಂಕ್ ನಿರ್ದೇಶಕರು ನಮ್ಮ ಸಂಘದವರು ಸಾಹೇಬರು ನಿಮ್ಗೆಲ್ಲ ರೀತಿಯ ಅನುಕೂಲತೆ ಕಲ್ಪಿಸ್ತಾರೆ. ರೈತರಿಗೆ ಒಳ್ಳೇದು ಎಲ್ಲ ಸಹಕಾರ ನೀಡ್ತಾರಲ್ಲ. ಸಹಕಾರ ಅಂತೂ ನಮ್ಮಲ್ಲಿ ಯಾವಾಗಿದ್ರು ಐತೆ. ಸೊಸೈಟಿ ಗೋಡೌನ್ ಆಗೈತೆ ಐತಲ್ರಿ, ಗೋಡೌನ್ ಸ್ವಂತ ಕಟ್ಟಡ ರೈತರಿಗೆ 10 ಲಕ್ಷ ಕೊಡಬೇಕಂತ ರೂಲ್ಸ್ ಬಂದೈತಲ್ಲ, ಅದು ಗೋಡೌನ್ ಕಟ್ಕೊಳಕ್ರಿ. ಬೆಳೆಸಾಲ ಇನ್ನ ಇಲ್ಲ, ಅದು ಪ್ರೋಗ್ರಾಮ್ ಇಲ್ಲ. 5 ಲಕ್ಷದ ಅನೌನ್ಸ್ ಮಾಡ್ಯಾರ. ಇನ್ನೂ ಕಾರ್ಯರೂಪದೊಳಗೆ ಬಂದಿಲ್ಲ. ಕಾರ್ಯರೂಪದಾಗ ಬಂದಿಲ್ಲ. ನಿಮ್ಮ ಸಂಘದಿಂದ ಟ್ರ್ಯಾಕ್ಟರ್ ಲೋನ್ ಯಾವ್ದಾದ್ರು ಕೊಟ್ರಿ? 10 ಗಾಡಿ ಕೊಟ್ಟು. ಹೌದು. ಮರುಪಾವತಿನೂ ಚಲೋ ಐತೆ. ಠೇವಣಿ ಎಲ್ಲ ಸಂಗ್ರಹ ಐತಿ ಸರ್. ಠೇವಣಿ ಸ್ವಲ್ಪ ಮಟ್ಟಿಗೆ ಇದ್ರಿ. ಯಾಕಂದ್ರೆ ಹೋದ ವರ್ಷ ಎಲ್ಲ ಬರಗಾಲ ಬಿದ್ದು ಬಿಡ್ತೀರಿ. ಮತ್ತೆ ರೈತರಿಗೆ ಹೊಲ್ದಾಗ ಏನ್ರ ಪೀಕ್ ಬಂದ್ರನ ಇದು ಇಲ್ಲ ಅಂತ ಏನು ಮಾಡಕ್ಕಾಗ. ಆಮೇಲೆ ನಿಮ್ಮ ಸೊಸೈಟಿ ವ್ಯಾಪ್ತಿಯಿಂದ ಮಹಿಳಾ ಗುಂಪುಗಳನ್ನು ರಚನೆ ಮಾಡಿದ್ದಾರೆ. ಮಹಿಳಾ ಗುಂಪು ಅವನ್ನೆಲ್ಲ ಕರೆಕ್ಟ್ ಇದೆ. ಅದ್ರದ್ದೇನು ತೊಂದರೆ ಇಲ್ಲ. ಅಡಿಟ್ ಏನು ತೊಂದರೆ ಇಲ್ಲ. ಕೋಳಿ ಫಾರ್ಮ್ ಮತ್ತೆ ಕೋಳಿ ಫಾರ್ಮ್ ಇಲ್ರಿ, ಕೊಟ್ಟಿಲ್ಲ. ಕುರಿ ಸಾಗಣೆ ಇಲ್ಲ. ಇವು ಹೈನುಗಾರಿಕೆ ಇಲ್ಲ. ಹೈನುಗಾರಿಕೆಗೆ ಟ್ರ್ಯಾಕ್ಟರ್ ಸಾಲ ಕೊಟ್ರಿ. ಟ್ರ್ಯಾಕ್ಟರ್ 10 ಗಾಡಿ ಕೊಟ್ರಿ. ಎಷ್ಟು ಅಮೌಂಟ್ ಬಿಡುಗಡೆ ಮಾಡ್ರಿ? 5 ಲಕ್ಷ 6 ಲಕ್ಷ ಅಲ್ಲ, ಒಟ್ಟು ಟೋಟಲ್ 8 ಕೋಟಿ ಕೊಟ್ರಿ ಅಂತ. ಬೆಳೆಸಾಲ ಒಟ್ಟು 85 ಲಕ್ಷ ನಮ್ದು. 87 ಲಕ್ಷ. ಸಣ್ಣ ಸೊಸೈಟಿ ನಮ್ದು. ಮರುಪಾವತಿ ಕರೆಕ್ಟ್ ಅದು. ಕರೆಕ್ಟ್ ಐತ್ರಿ. ಒಂದೆರಡು ಯಾವ ಡೆತ್ ಆಗಿದ್ದು ಅಷ್ಟೇ. ಸ್ವಲ್ಪ ವಾರ್ಷ ತೊಂದರೆ ಆಗಿದ್ದು ಅಷ್ಟೇ ಉಳಿದವ್ರು.